12 ವರ್ಷದ ಬಾಲಕನ ಬರ್ಬರ ಹತ್ಯೆ, ಕೊಲೆಗೈದು ರೈಲ್ವೆ ಟ್ರ್ಯಾಕ್ ಬಳಿ ಎಸೆದು ಹೋಗಿರುವ ಪಾತಕಿಗಳು. ಹೌದು, ಹಾಸನದ ಹೊರವಲಯದ ಬಸವನಹಳ್ಳಿ ಬಳಿಯ ರೈಲ್ವೆ ಟ್ರ್ಯಾಕ್ ಬಳಿ ಪತ್ತೆ ಆಗಿರುವಂತಹ ಶವ ಇದು. 12 ವರ್ಷದ ಕುಶಾಲ್ ಗೌಡ ಮೃತ ಯುವಕನಾಗಿದ್ದಾರೆ. ರೈಲು ಅಪಘಾತವಂತ ಬಿಂಬಿಸಲು ಶವವನ್ನ ರೈಲು ಟ್ರ್ಯಾಕ್ ಬಳಿ ಎಸೆದು ಹೋಗಿರುವ ಹಂತಕರು ಚಿಕ್ಕ ಹೊನ್ನೇನಹಳ್ಳಿ ವೆಂಕಟೇಶ್ ರೂಪಾ ದಂಪತಿಯ ಪುತ್ರ ಕೊಲೆಯಾಗಿರುವಂತಹ ಬಾಲಕರಾಗಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಹಾಸನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ತಾನೇ ಏನ್ ಮಾಡಿತ್ತ ಪಾಪಿ ನನ್ ಮಕ್ಳಿಗೆ. ಮನೇಲೆ ಒಬ್ರ ಜೊತೆ ಜೋರಾಗಿ ಮಾತಾಡಿಲ್ಲ ಅವನು.